ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಏನಂದ್ರೆ ಮೊದಲನೇ ಅಪ್ಡೇಟ್ ಬಂದು IPL ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅಲ್ಲಿ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ಸ್ ಅನೌನ್ಸ್ ಮಾಡಿದ್ದಾರೆ. ಕ್ಯಾಪ್ಟನ್ ಆಲ್ರೆಡಿ KL ರಾಹುಲ್ ನಿಮಗೆ ಗೊತ್ತಿದೆ. ವೈಸ್ ಕ್ಯಾಪ್ಟನ್ ಯಾರು ಅಂದ್ರೆ ನಿಕೋಲಸ್ ಪೂರನ್, ವೆಸ್ಟ್ ಇಂಡೀಸ್ನ T20 ಬ್ಯಾಟ್ಸ್ಮನ್, ಭಯಂಕರ ಬ್ಯಾಟ್ಸ್ಮನ್ ಅಂತ ನಿಮಗೂ ಗೊತ್ತು. ಅವ್ರನ್ನ ಈಗ ವೈಸ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇದೊಂದು ಲಕ್ನೋ ಸೂಪರ್ ಜೈಂಟ್ಸ್ ಫ್ಯಾನ್ಸ್ಗೆ ಒಂದು ಖುಷಿ ವಿಚಾರ. ಮುಂದಿನ ಅಪ್ಡೇಟ್ನಲ್ಲಿ ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ ಟೆಸ್ಟ್ ಸೀರೀಸ್ ಶುರುವಾಗಿದೆ. ಫಸ್ಟ್ ಟೆಸ್ಟ್ ಇವತ್ತು ಶುರುವಾಗಿದೆ. ಸೊ ಇದುವರೆಗೆ ಎಷ್ಟು ಟೆಸ್ಟ್ ಇವರ ಮುಖಾಮುಖಿಯಲ್ಲಿ ಗೆದ್ದಿದ್ದಾರೆ ಅಂತ ನೋಡೋದಾದ್ರೆ 31 ವರ್ಷದಿಂದ ನ್ಯೂಜಿಲೆಂಡ್ ಗೆದ್ದೇ ಇಲ್ಲ. ಅಂದ್ರೆ ಅವರು ಹೋಮ್ ಅಲ್ಲಿ ಹೇಳ್ತಾ ಇರೋದು, ಔಟ್ ಸೈಡ್ ಇರಲಿ ಸೆಕೆಂಡ್ರಿ ಅದು. ಹೋಮ್ ನ್ಯೂಜಿಲೆಂಡ್ ಅಲ್ಲೇ ಆಸ್ಟ್ರೇಲಿಯಾ ಬಂದು ಆಡಿದಾಗ ಕೂಡ ಅವ್ರನ್ನ ಸೋಲ್ಸಕ್ ಆಗ್ತಾ ಇಲ್ಲ. ಟೆಸ್ಟ್ ಸೀರೀಸ್ ನ ಪ್ರತಿ ಸಲ ಸೋಲ್ಕೊಂಡು ಬಂದಿದ್ದಾರೆ. ಲಾಸ್ಟ್ 5 ಅಂತ ನೋಡೋದಾದ್ರೂ ಕ್ಲಾರ್ಕ್ ಕ್ಯಾಪ್ಟನ್ ಆಗಿ ಹೋಗಿದ್ದಾಗ ಕೂಡ ಅಲ್ಲಿ ರಾಸ್ ಟೈಲರ್ ಕ್ಯಾಪ್ಟನ್ ಆಗಿದ್ರು ನ್ಯೂಜಿಲೆಂಡ್ ವಿರುದ್ಧ. ಆಗ 1-1 ಇಂದ ಸಮ ಆಗಿತ್ತು. ಅದಾದ್ಮೇಲೆ ಸ್ಟೀವ್ ಸ್ಮಿತ್ ಕ್ಯಾಪ್ಟನ್ ಆಗಿ ನ್ಯೂಜಿಲೆಂಡ್ ಹೋಗಿದಾಗ ಅಲ್ಲಿ ಬ್ರೆಂಡನ್ ಮೆಕ್ಕಲಮ್ ಕ್ಯಾಪ್ಟನ್ ಆಗಿದ್ರು. ಅಲ್ಲೂ ಕೂಡ 2-0 ಇಂದ ಸೋತಿದ್ದಾರೆ ನ್ಯೂಜಿಲೆಂಡ್. ಅದಾದ್ಮೇಲೆ ಮತ್ತೆ ಸ್ಟೀವ್ ಸ್ಮಿತ್ ಹೋದಾಗ ಮತ್ತೆ 2-0 ಇಂದ ಬ್ರೆಂಡನ್ ಮೆಕ್ಕಲಮ್ ಕ್ಯಾಪ್ಟನ್ ಸೇಮ್ 2-0 ಇಂದ ಸೋತಿದ್ದಾರೆ. ಅದಾದ್ಮೇಲೆ ಕೇನ್ ವಿಲಿಯಮ್ಸನ್ ಕ್ಯಾಪ್ಟನ್ ಆಗಿರ್ತಾರೆ. ಅವಾಗ ಪೇನ್ ಹೋಗಿರ್ತಾರೆ, ಆಸ್ಟ್ರೇಲಿಯಾದ ಪೇನ್ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಅವಾಗ 0-3 ಇಂದ ಸೋಲ್ಸಿದ್ದಾರೆ ಆಸ್ಟ್ರೇಲಿಯಾ. ಮತ್ತೆ ವೈಟ್ ವಾಶ್ ಮಾಡಿ ಬಂದಿದ್ದಾರೆ. ಅದಾದ್ಮೇಲೆ ಈ ವರ್ಷ ಏನಾಗುತ್ತೆ ನೋಡಬೇಕು. ಈಗ ಪ್ಯಾಟ್ ಕಮಿನ್ಸ್ ಹೋಗಿದ್ದಾರೆ ಕ್ಯಾಪ್ಟನ್ ಆಗಿ. ಸೊ ಅಲ್ಲಿ ಟೀಮ್ ಸೌತಿ ಕ್ಯಾಪ್ಟನ್ ಆಗಿದ್ದಾರೆ ನ್ಯೂಜಿಲೆಂಡ್ಗೆ. ಸೊ ಈ ಸರಿ ಏನಾದ್ರು ಗೆಲ್ತಾರ ಸೇಮ್ ಅದೇ ರೀತಿ 31 ವರ್ಷದಿಂದ ಹೇಗೆ ಟೆಸ್ಟ್ ಸೀರೀಸ್ ಸೋಲ್ಕೊಂಡಿದ್ದಾರೆ ಹಂಗೆ ಸೋಲ್ತಾರ ಅಂತ ನೋಡಬೇಕು. ಮುಂದಿನ ಅಪ್ಡೇಟ್ನಲ್ಲಿ ಫಿಫ್ತ್ ಟೆಸ್ಟ್ಗೆ KL ರಾಹುಲ್ ಅವರು ಡೌಟ್ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಅವ್ರನ್ನ ಲಂಡನ್ ಕಳಿಸ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ. ಅವರು ಇಂಜುರಿ ಕಂಪ್ಲೀಟ್ ಆಗಿ ಅವರು ರಿಕವರಿ ಆಗಕ್ಕೆ ಆಗಿಲ್ಲ. ಸೊ ಅದು ಒಳ್ಳೆದೇನೆ, ಇಂಜುರಿ ಇಟ್ಕೊಂಡು ಆಡೋ ಅವಶ್ಯಕತೆ ಇಲ್ಲ. ಖಂಡಿತ ಈಗ ನ್ಯೂ ಕಮರ್ಸ್ ಒಂದು ಅವಕಾಶ ಸಿಗುತ್ತೆ. ದೇವದತ್ ಪಡಿಕಲ್ ಪಕ್ಕ ಡಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು ಫಿಫ್ತ್ ಟೆಸ್ಟ್ಲಿ. ದೇವದತ್ ಪಡಿಕಲ್ದು ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಅವ್ರದ್ದು ರೆಕಾರ್ಡ್ಸ್ ಸ್ಟಾಟ್ಸ್ ಬಗ್ಗೆ ಎಲ್ಲ ಮೊದಲೇ ವಿಡಿಯೋ ಮಾಡಿದ್ದೀವಿ. ಸೊ KL ರಾಹುಲ್ ಆಡ್ತಾ ಇಲ್ಲ ಫಿಫ್ತ್ ಟೆಸ್ಟ್. ಅವರು ಲಂಡನ್ಗೆ ಹೋಗ್ತಾ ಇದ್ದಾರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋಕ್ಕೋಸ್ಕರ. ಮುಂದಿನ ಅಪ್ಡೇಟ್ನಲ್ಲಿ ಜಿಯೋ ಸಿನಿಮಾ ಮತ್ತೆ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಮರ್ಜ್ ಆಗ್ತಾ ಇದೆ ಅಂತ ಒಂದು ಸುದ್ದಿ ಬಂದಿತ್ತು. ಸೊ ಅದು ಪೋಸ್ಟ್ಪೋನ್ ಆಗಿತ್ತು. ಸೊ ಈಗ ಮರ್ಜ್ ಆಲ್ಮೋಸ್ಟ್ ಆಗೋಗಿದೆ, ಅದು ಕನ್ಫರ್ಮ್ ಕೂಡ ಆಗೋಗಿದೆ. ಸೊ ಏನೇನು ಮ್ಯಾಚಸ್ಗಳು ಅವ್ರು ಕವರ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಜಿಯೋ ಸಿನಿಮಾದು ಇಂಡಿಯನ್ ಹೋಮ್ ಮ್ಯಾಚಸ್ ಎಲ್ಲ ಜಿಯೋ ಸಿನಿಮಾ ಕವರ್ ಮಾಡ್ತಾ ಇದ್ದಾರೆ. ಟೆಸ್ಟ್ ಆಗಲಿ ODI ಆಗಲಿ ಇಂಡಿಯಾದಲ್ಲಿ ಏನೇನು ನಡೆಯುತ್ತಿಲ್ಲ, ಜೊತೆಗೆ IPL, WPL ಹಾಗೂ ICC ಟೂರ್ನಮೆಂಟ್ಸ್ ಎಲ್ಲ ಜಿಯೋ ಸಿನಿಮಾಗೆ ಸಿಕ್ಕಿದೆ. ಅದಾದ ನಂತರ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಇಂದ ಸಿಗ್ತಾ ಇರೋದು, ಮರ್ಜ್ ಆದ್ಮೇಲೆ ಸಿಗ್ತಾ ಇರೋದು ಏನಂದ್ರೆ ಆಸ್ಟ್ರೇಲಿಯಾ ಹೋಮ್ ಮ್ಯಾಚಸ್. ಆಸ್ಟ್ರೇಲಿಯಾದಲ್ಲಿ ಏನೇನು ಹೋಮ್ ಸೀರೀಸ್ ನಡೆಯುತ್ತೆ ಎಲ್ಲ ಅವರು ತೋರಿಸ್ತಾ ಇದ್ರು. ಸೊ ಅದು ಕೂಡ ಮರ್ಜ್ ಆಗ್ತಾ ಇದೆ. ಅದಾದ್ಮೇಲೆ BBL, ಬಿಗ್ ಬ್ಯಾಶ್ ಲೀಗು, ಅದಾದ್ಮೇಲೆ ಸೌತ್ ಆಫ್ರಿಕಾ ಹೋಮ್ ಮ್ಯಾಚಸ್ ಕೂಡ ಡಿಸ್ನಿ ಹತ್ರ ಇತ್ತು. ಸೊ ಅದು ಕೂಡ ಈಗ ಜಿಯೋ ಸಿನಿಮಾಗೆ ಮರ್ಜ್ ಆಗ್ತಾ ಇದೆ. ಅದಾದ್ಮೇಲೆ SA20 ಅದೊಂದು ಟೂರ್ನಮೆಂಟ್ ಕೂಡ ಮರ್ಜ್ ಆಗ್ತಾ ಇದೆ. ಈಗ ಆಲ್ಮೋಸ್ಟ್ ಜಿಯೋ ಸಿನಿಮಾ, ಅಂಬಾನಿ ಗ್ರೂಪ್ ಫುಲ್ ಎಲ್ಲಾನು ಅವರೇ ಆಕ್ಯುಪೈ ಮಾಡ್ಕೋತಾ ಇದ್ದಾರೆ ಒಂದಾದ್ಮೇಲೆ ಒಂದು. ಸೊ ದೊಡ್ಡ ನೆಟ್ವರ್ಕ್ ಆಗಿ ಬೆಳೀತಾ ಇದೆ ಜಿಯೋ ಸಿನಿಮಾ. DY ಪಾಟೀಲ್ ಟೂರ್ನಮೆಂಟಲ್ಲಿ ಇಶಾನ್ ಕಿಶನ್ ಮತ್ತೆ ಹಾರ್ದಿಕ್ ಪಾಂಡ್ಯ ಆಡ್ತಾ ಇದ್ರು. ಈಗ ತಾನೇ ಫೀಲ್ಡ್ಗೆ ಇಳಿದಿದ್ರು, ಇಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಅಲ್ಲಿ ಅಂತ ಏನು ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ. 12 ಬಾಲ್ಗೆ 19 ರನ್ ನೋಡಿದ್ದಾರೆ ಇಶಾನ್ ಕಿಶನ್. ಹಾಗೂ ಹಾರ್ದಿಕ್ ಪಾಂಡ್ಯ ಒಂದು 4 ಬಾಲ್ಗೆ ಬರೀ 3 ರನ್ ನೋಡಿದ್ದಾರೆ, ಔಟ್ ಆಗಿದ್ದಾರೆ. ಅದಾದ ನಂತರ 22 ರನ್ ಕೊಟ್ಬಿಟ್ಟು 2 ವಿಕೆಟ್ ತಗೊಂಡಿದ್ದಾರೆ 3 ಓವರಲ್ಲಿ. ಸೊ ಒಂದು ಸಾಮಾನ್ಯ ಪ್ರದರ್ಶನ ಬಂದಿದೆ ಇಬ್ಬರಿಂದನೂ. ಸೊ ಇವ್ರ ಜೊತೆಗೆ ಇವರಿಬ್ಬರು ಬರ್ತಾ ಇದ್ದಾರೆ, ಡೈರೆಕ್ಟ್ IPLಗೆ ಬರ್ತಾ ಇರೋದು. IPL ಆಡೋಕ್ಕೆ. ಸೊ ಆ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. T20 ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಎಲ್ಲ ಆಗೋದು IPL ಮೇಲೆ ಡಿಪೆಂಡ್ ಆಗುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವ್ರದ್ದು 655 ರನ್ ಆಗಿದೆ ಈ ಸೀರೀಸ್ನಲ್ಲಿ. ಸೊ ಇದು ದೊಡ್ಡ ಬಿಗ್ ಸ್ಕೋರು. ಇದರಲ್ಲಿ ಸುನಿಲ್ ಗವಾಸ್ಕರ್ ಅವ್ರದ್ದು ಒಂದು ಸೀರೀಸ್ನಲ್ಲಿ ಹೈಯೆಸ್ಟ್ ರನ್ಸ್ ಅಂತ ನೋಡಿದ್ರೆ 774 ಇದೆ ವೆಸ್ಟ್ ಇಂಡೀಸ್ ವಿರುದ್ಧ 1971. ತುಂಬ ಹಳೆ ರೆಕಾರ್ಡ್ಸು. ಅದಾದ್ಮೇಲೆ 78, 79 ಕೂಡ ಸುನಿಲ್ ಗವಾಸ್ಕರ್ ಅವರೇ 732 ರನ್ ನೋಡಿದ್ರು. ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾ ವಿರುದ್ಧ 2014-15ರಲ್ಲಿ 692 ರನ್ ನೋಡಿದ್ರು ಒಂದು ಸೀರೀಸ್ನಲ್ಲಿ, ಟೆಸ್ಟ್ ಸೀರೀಸ್ನಲ್ಲಿ. ಸೊ ಅಲ್ಲಿ 4 ಟೆಸ್ಟ್ ಸೀರೀಸ್ ಇತ್ತು ಅಂತ ತಿಳ್ಕೊಳ್ಳೋಣ. ವಿರಾಟ್ ಕೊಹ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ 4 ಟೆಸ್ಟ್ ಮುಗಿದೋಗಿದೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಈಗ 5th ಟೆಸ್ಟ್ ಮಾತ್ರ ಬರ್ತಿದೆ. ಇಲ್ಲಿ ಯಶಸ್ವಿ ಜೈಸ್ವಾಲ್ 655 ರನ್ನಲ್ಲಿದ್ದಾರೆ. ಸೊ ಇವರು ಇನ್ನು 2 ಇನ್ನಿಂಗ್ಸ್ ಬ್ಯಾಟಿಂಗ್ ಸಿಗುತ್ತೆ. ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ನ ಮುರಿದು ಇವರು ಸುನಿಲ್ ಗವಾಸ್ಕರ್ ರೆಕಾರ್ಡ್ನು ಕೂಡ ಮುರಿಯೋ ಚಾನ್ಸಸ್ ಅಂತೂ ಇದೆ. ಅದಾದ ನಂತರ ವಿರಾಟ್ ಕೊಹ್ಲಿ ಅವರದೇ 655 ಇದೆ ಇಂಗ್ಲೆಂಡ್ ವಿರುದ್ಧ 2016-17ರಲ್ಲಿ. ಸೊ ಇಲ್ಲಿ ಯಶಸ್ವಿ ಜೈಸ್ವಾಲ್ ಟಾಪ್ಗೂ ಕೂಡ ಬರ್ಬೋದು. 774 ರನ್ನ ಮುರಿಬೇಕಷ್ಟೇ. ಹತ್ತತ್ರ ಇನ್ನೊಂದು 100+ ರನ್ಸ್ ಹೊಡೆದ್ಬಿಟ್ರೆ ಯಶಸ್ವಿ ಜೈಸ್ವಾಲ್ ಟಾಪ್ಗೆ ಬಂದ್ಬಿಡ್ತಾರೆ ಅಂತ ಹೇಳ್ಬೋದು. ಸೊ ಮುಂದಿನ ಅಪ್ಡೇಟ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಕಂಬ್ಯಾಕ್ ಮಾಡ್ತಾ ಇದ್ದಾರೆ. 4th ಟೆಸ್ಟ್ಗೆ ಅವರಿಗೆ ರೆಸ್ಟ್ ಕೊಟ್ಟಿದ್ರು. ಆಕಾಶ್ ದೀಪ್ ಅವ್ರ ಬದಲು ಡಿಬೆಟ್ ಕೂಡ ಮಾಡಿದ್ರು. ಡಿಬೆಟಲ್ಲಿ ಕೂಡ ಒಳ್ಳೆ ವಿಕೆಟ್ಸ್ ತಗೊಂಡಿದ್ರು. ಫಸ್ಟ್ ಇನ್ನಿಂಗ್ಸಲ್ಲಿ 3 ವಿಕೆಟ್ ಸಿಕ್ಕಿತ್ತು ಅವರಿಗೆ ಬ್ಯಾಕ್ ಟು ಬ್ಯಾಕ್ 5 ಓವರ್ಸ್ ಒಳಗಡೆನೆ. ಸೊ ಈಗ ಜಸ್ಪ್ರೀತ್ ಬುಮ್ರಾ ಕಂಬ್ಯಾಕ್ ಮಾಡ್ತಾ ಇರೋದ್ರಿಂದ ಆಕಾಶ್ ದೀಪ್ ರೆಸ್ಟ್ ಕೂಡ ಮಾಡ್ಬೋದು. ಅಥವಾ ಅದೇನಾದ್ರು ಫಾಸ್ಟ್ ಬೌಲಿಂಗ್ ಪಿಚ್ ಆಗಿದ್ರೆ ಆಕಾಶ್ ದೀಪ್ ಕೂಡ ಆಡ್ಬೋದು, ಸಿರಾಜ್ ಕೂಡ ಆಡ್ಬೋದು, ಜಸ್ಪ್ರೀತ್ ಬುಮ್ರಾ ಕೂಡ ಆಡ್ಬೋದು. ಅಲ್ಲಿ ಯಾರು ಕುಲ್ದೀಪ್ ಯಾರನ್ನಾರು ಕೂರಿಸ್ಬಿಟ್ಟು ಜಡೇಜಾ ಹಾಗೂ ಅಶ್ವಿನ್ 5 ಬೌಲರ್ ಸೊ ಆಡ್ಬೋದು ಟೋಟಲ್. ಈ ರೀತಿನೂ ಆಗ್ಬೋದು. ಸೊ ನೋಡ್ಬೇಕು ಪಿಚ್ ರಿಪೋರ್ಟ್ ಯಾವ ರೀತಿ ಬರುತ್ತೆ 5th ಟೆಸ್ಟ್ಗೆ ಅನ್ನೋದ್ರ ಮೇಲೆ ಬೌಲಿಂಗ್ ಕಾಂಬಿನೇಷನ್ ಡಿಸೈಡ್ ಆಗಿದೆ. ಸೊ ಹಾರ್ದಿಕ್ ಬುಮ್ರಾ ಇಲ್ಲದೇ 4th ಟೆಸ್ಟ್ ಗೆದ್ದಿದ್ದೀವಿ ನಾವು. ಸೋಲೋ ಟೆಸ್ಟ್ನ ಗೆದ್ದಿದ್ದೀವಿ ಅಂತ ಹೇಳ್ಬೋದು. ಸೋತೆ ಬಿಟ್ಟಿದ್ದೀವಿ ಫಸ್ಟ್ ಇನ್ನಿಂಗ್ಸ್ ನೋಡೋದಾದ್ರೆ. ಸೆಕೆಂಡ್ ಇನ್ನಿಂಗ್ಸಿಂದ ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿ ಗೆದ್ದಿರೋದು. ಸೊ 5th ಟೆಸ್ಟ್ ಈಗ ಆರಾಮಾಗಿ ಗೆಲ್ತೀವಿ ಅಂತ ಹೇಳ್ಬೋದು. ಬುಮ್ರಾ ಕಂಬ್ಯಾಕ್ ಮಾಡ್ತಾ ಇದ್ದಾರೆ.